ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಮ್ಮೂರಲ್ಲೇ ಒಂದು ಡೇಂಜರಸ್ ಪ್ಲೇಸಲ್ಲಿ ಟೆಂಟ್ ಹಾಕಬೇಕು ಅಂತ ಹೊರಟಿದ್ದೀವಿ. ಕ್ಯಾಂಪಿಂಗ್, ಮತ್ತೊಂದು ನೈಟ್ ಕ್ಯಾಂಪಿಂಗ್ ಮಾಡ್ತಾಯಿದ್ದೀವಿ. ಟೋಟಲ್ಲು ನಾವೇ 4 ಜನ, 3 ಗಾಡಿ. ಇವತ್ತು ನನ್ನ ಟೋನಿನೂ ಆ್ಯಡ್ ಆಗಿದೆ. ರೆಡಿನೇನಪ್ಪ? ರೆಡಿ, ಡನ್. ಇದೇ ನಮ್ಮ ಮನೆ ತಲೆಯಿಂದ ಹೊರಡ್ತಾ ಇದ್ದೀವಿ ಇವಾಗ ಪ್ರೆಸೆಂಟ್. ನಾವೇ 4 ಜನ ಹೋಗ್ತಾ ಇರೋದು. ಅವಿಸ್ತ ಜೋಶ್ ಗೈಸ್, ಮತ್ತೊಂದು ಅಡ್ವೆಂಚರ್ ಲೈಫಿಗೆ ರೆಡಿನಾ? ನಮ್ಮ ಮನೆ ತಲ್ಲಿಂದ ಜರ್ನಿ ಸ್ಟಾರ್ಟ್ ಆಗ್ತಿದೆ ನಮ್ಮದು. ಇಲ್ಲೇ ನಮ್ಮೂರಲ್ಲೇ ಹೋಗ್ತಾ ಇರೋದು, ಬೇರೆ ಕಡೆ ಏನು ಹೋಗ್ತಾ ಇಲ್ಲ. ನಮ್ಮೂರಲ್ಲಂತೂ ತುಂಬ ನ್ಯೂಸ್ ಮಾಡಿಬಿಟ್ಟಿದ್ದಾರೆ, ಚಿರ್ತೆ ಐತೆ ಅಲ್ಲಿ ಅಂತನ. ಅದಕ್ಕೋಸ್ಕರ ಹೋಗ್ತಾ ಇದ್ವಿ. ನಮ್ಮ ಕಣ್ಣಿಗೆ ಇವತ್ತರ ಕಾಣುತ್ತೇನೋ ಅಂತ. ರೀಸೆಂಟಾಗಿ ಒಂದು 2 ಇಯರ್ಸ್ ಬೇಕು ಒಂದು 2 ಚಿರತೆ ಹಿಡ್ದಿದ್ದಾರೆ ನಮ್ಮೂರಲ್ಲೇ. ಅದು ವಿಡಿಯೋ ಇದೆ, ಹಾಕ್ತೀನಿ ನೋಡೋಣ. ಇವತ್ತೇನಾದ್ರು ಕಾಣಿಸುತ್ತೇನೋ ನಮ್ಮ ಕಣ್ಣಿಗೆ. ಯೋಗಿ ಅಂತ ಫುಲ್ ಜೋಶಲ್ಲವನೇ. ನಡೀನಪ್ಪ ರಾಜು, ಯಾಕೆ ಹೋಯ್ತೀರಾ? ಇಲ್ಲ ಇರ್ತೀರಾ ಇಲ್ಲೇ? ನಡೀರಿ. ಹೋಗ್ರಿ ಅಂದ್ರೆ ಹಿಂಗೆ ಹೋಯ್ತಾರೆ, ನಿಧಾನಕ್ಕೆ ಬರ್ರಿ ಅಂದ್ರೆ ನಮ್ಗೇನ ಹಿಂದೆ ಬರ್ತಾರೆ ಫ್ರೆಂಡ್ಸ್. ನೋಡೋಣ ಇವತ್ತು ನೈಟ್ ಕ್ಯಾಂಪಿಂಗಲ್ಲಿ ಏನಾದರೂ ಕಾಣಿಸುತ್ತೇನೋ. ಟೆಂಟ್ ಹಾಕ್ತಿದೀವಲ್ಲ, ಲಾಸ್ಟ್ ಟೈಮ್ ಅಂತೂ ಕಾಣಿಸ್ತು, ಎಲ್ಲಿಗೆ ಹೋಯ್ತು ಗೊತ್ತಿಲ್ಲ. ಅದೇನು ಅಂತಲೂ ಗೊತ್ತಾಗಿಲ್ಲ ನಮಗೆ. ಅಟ್ಲೀಸ್ಟ್ ಇವತ್ತಾದರೂ ಗೊತ್ತಾಗೋ ಥರ ಕಣ್ಣಿಗೆ ಏನಾದ್ರು ಕಾಣುತ್ತೆ ನೋಡೋಣ. ನಂದು ಎಕ್ಸ್ಪಲ್ಸಿಗಂತೂ ಇದು ಪರ್ಫೆಕ್ಟ್ ರೋಡ್. ಇದು ಮಳೆ ಬಂದಾಗಂತೂ ಇಲ್ಲಿ ಬಂದ್ಬಿಟ್ರೆ ಸೂಪರ್ ಆಗಿರುತ್ತೆ ರೋಡ್ ಇದು. ಹುಷಾರಾಗಿ ಹೋಗ್ರಪ್ಪ, ಗುಂಡಿಗೆ ಬಿಟ್ಟಿರಾ? ಯೋಗಿ ಅವರು ಸಮಾಧಾನವಾಗಿ ಹೋಗ್ಬೇಕು. ಶಶಿ ಸಾಂಗ್ ಹಾಕಕ್ಕೆ ಮೈಕ್ ತಂದಿದ್ದೀನಿ. ಯಾರ್ದು ಮೈಕು? ನಂದು. ಬರ್ತದ ಇಲ್ವೋ ಅದರಲ್ಲಿ? ಗೊತ್ತಾಗ್ತದ, ಬ್ಲೂಟೂತ್ ಎಲ್ಲ ಕನೆಕ್ಟ್ ಆಗುತ್ತೆ. ಕೆಚ್ಚದೆ ಹೆಂಗಾರೆ ಕೆಚ್ಚದೆ. ಇವಾಗ ಸಾಂಗ್ ಹಾಕೊಂಡು ಹಿಂಗ್ ಬರ್ರಿ, ಹಿಂಗೆ ನಾವಿಲ್ಲೇ ಇರ್ತೀವಿ, ನೀವಿಬ್ರು ಕಿರ್ಕೊಂಬರ್ರಿ ನೋಡೋಣ. ಇವನಿಗೆ ಗಾಡಿ ಓಡ್ಸಕ್ಕೂ ಬರೋಲ್ಲ ಇವನಿಗೆ. ಎಷ್ಟು ವರ್ಷಗಳ ನಂತರ ಓಡಿಸ್ತಾ ಇದ್ದೀನಿ ಇರಪ್ಪ. ಅಬ್ಬಬ್ಬಾ ಫಿಲಮ್ ನೋಡಿದ್ಯಾ ಶಶಿ? ಏನ್ ಮಾಡಿದ್ವಿ ಗೊತ್ತಾ ಶಶಿ? ಮೈಕ್ ಎತ್ಕೊಂಡಿ ಮಧ್ಯರಾತ್ರಿ ಮನಿ ಕಡ್ರಿ ಎಲ್ಲಾರು ಟೆಂಟ್ ಒಳಗೆ ಮನ್ಗಿರ್ರಿ. ಸಿಂಹ ಕಿಡ್ಸೋದು ಒಂದ್ ಐತೆ ಅದ್ರಲ್ಲಿ. ಅಲ್ಲ ಹೋಗ ಹಾಕಕ್ ನಿನಗೆ ಮೀಟ್ರ್ ಐತ ಮನಿ ಕಂಡ್ರೆ ಬೆಳಿಗ್ಗೆ ಎದ್ದೇಳೋದು ಫ್ರೆಂಡ್ಸ್ ನಾನು. ನೋಡಿ ಈ ಪ್ಲೇಸ್ ಯಾವ ತರ ಇದೆ ನೋಡಿ. ಹಂಗೇನೆ ಇಲ್ಲೆಲ್ಲ ಮಾರ್ನಿಂಗ್ ಟೈಮ್ ಬರೋಕೆ ಹೆದರಿಕೊಂತಾರೆ. ನಾವು ನೈಟ್ ಟೈಮ್ ಹೋಗ್ತಾ ಇದೀವಿ ಅಷ್ಟೇ. ಇವಾಗ ಟೈಮು ಪ್ರೆಸೆಂಟು 11. ನಿಧಾನ ಗ್ಯಾಪ್ ಕೊಟ್ಕೊಂಡು ಹೋಗು, ಹಿಂದೆನೆ ಹೋಗ್ಬೇಡ. ಓಯ್ ವಿನಯ್, ಟೆಂಟ್ ಬೀಳ್ತಿದೆ ನೋಡೋ. ಹೂನಪ್ಪ, ಟೆಂಟ್ ಗಿಂಟ್ ಬೀಳಿಸ್ಕೊಂಬಂದಿರ, ಬೆಂಗಳೂರಿಂದ ತಂದಿದ್ದೀನಿ. ಒಂದು ಇಂಜಿನ್ ಸಿಗಕಲ್ ನೋಡಿ ಫ್ರೆಂಡ್ಸ್. ಇವತ್ತು ಗಾಡಿ ರೆಡಿ ಆಗ್ಬಿಟ್ಟಿದೆ ಈ ಸಲ. ಮತ್ತೆ ಯಾವತ್ತು ನಿಂತ ಹೋದೋ ಗೊತ್ತಿಲ್ಲ ಅದು. ಈ ಸಲ ನಾವೇ ರೆಡಿ ಮಾಡಿದ್ದು ಫ್ರೆಂಡ್ಸ್. ಇದೇನೋ ಕ್ಲಿಪ್ ಬರುತ್ತಲ್ಲ, ಏನದು ಬ್ಯಾಟ್ರಿ ಹತ್ರ ಸ್ವಿಚ್ ಏನಲ್ಲ, ಫೀಸು ನಾವೇ ಬಿಸಿ ನಾವೇ ಹಾಕೊಂಡು ಎಲ್ಲ ಮೆಕ್ಯಾನಿಕ್ ಎಲ್ಲ ನಮ್ಮ ಹತ್ರನೇ. ಯಾರ್ದಾದ್ರು ಫ್ಯೂಸ್ ಆದ್ರೆ ಹೇಳಿ ಬರ್ತಾರೆ, ನಮ್ಮ ಹುಡುಗರ ಬಂದು ಹಾಕೊಟ್ಬಿಡ್ತಾರೆ. ಪ್ಲೇಸ್ ನೋಡಿಲ್ಲ ಆಕ್ಚುಲಿ, ಎಲ್ಲಿ ಟೆಂಟ್ ಹಾಕ್ಬೇಕು ನಾವು ಏನು ಯಾವ್ದು ಇನ್ನ ಫೈನಲ್ ಮಾಡ್ಕೊಂಡಿರ್ಲಿಲ್ಲ.
ನಾನು ಬೆಂಗಳೂರಿಂದ ಹೊರಟಿದ್ದೆ ಲೇಟ್ ಸ್ವಲ್ಪ, ಅದರಿಂದಾಗಿ ಏನು ಆಕ್ಚುಲಿ ಏನಾಗ್ಬೇಕು ಅಂದ್ರೆ ಚಿಕನ್ ಗಿಕನ್ ಎಲ್ಲ ತಗೊಂಡು ಅಲ್ಲಿ ಮಾಡೋಣ ಅಂತ ಇದ್ದಿದ್ದು. ಆ್ಯಕ್ಚುಲಿ ನಾವು ಅಲ್ಲೇನೆ ಇವತ್ತು ನಾನ್ ವೆಜ್ ಅಡುಗೆ ಮಾಡಬೇಕು ಅನ್ನೋ ಪ್ಲಾನಲ್ಲಿ ಇದ್ವಿ. ಇವತ್ತು ಸಾಯಿಸ್ತಾನೆ ಇವತ್ತು ನನ್ನನ್ನು. ಅವ್ರು ಆಗ್ತಿವದಲ್ಲಿ ಹೋಯ್ತವ್ರೆ, ಇವನಿಗೆ ಎಕ್ಸ್ಪೋಲ್ಸ್ ಹೊಡೆಯೋಕೆ ಗೊತ್ತಾಗ್ತಿಲ್ಲ ಇಲ್ಲಿ. ಇದನ್ನ ಕಟ್ ಮಾಡಕ್ ಶಶಿ. ಕೆಟ್ಟು ತಗೋಣಪ್ಪ ಖಾಲಿ ಒಂದು. ಇನ್ನೀಗಂತೂ ಫುಲ್ ಮೀಟ್ರ್ ಬಂದ್ಬಿಟ್ಟೈತೆ ಮುಂದೋಯ್ತು. ಏನಕ್ಕಂತ ಗೊತ್ತಿಲ್ಲ ಮಾತ್ರ. ದಿಬ್ಬ ಎಲ್ಲ ತೋರ್ಸಪ್ಪ ದಿಬ್ಬನ. ನೋಡಿ ಯಾರಾದ್ರೂ ಎಕ್ಸ್ಪಲ್ಸ್ ತಗೊಂಡು ಆಫ್ ರೋಡಿಂಗ್ ಮಾಡ್ಬೇಕು ಅನ್ನೋರು ಇಲ್ಲಿ ಬಂದ ಸಾಕು ಸಾಕು. ನಿಧಾನ. ಯಾರು ಆಫ್ ರೋಡಿಗೆ ಹೋಗಿ ಜಾಗ ನೋಡ್ತಿದ್ರೆ ಸಾದ್ರಳ್ಳಿಗೆ ಬಂದ್ಬಿಡಿ. ಎಲ್ಲ ತುರುವೇಕೆರೆ ಸಾದ್ರಳ್ಳಿ, ತುರುವೇಕೆರೆ ತಾಲೂಕು, ತುಮಕೂರು ಡಿಸ್ಟಿಕ್. ಮೀಟರ್ ಆಫ್ ಯೋಗಿಗೆ. ವಿನಿ ಯೋಗಿಗೆ ಆಫು. ನಿಮ್ಮ ಅಣ್ಣ ಎಲ್ಲಿ ಬೀಳಿಸ್ತಾನಂತ ಭಯ ಆಯ್ತಾಯ್ತು ನನಗೆ. ವಾ ಈ ಮಟ್ಟಿಗೆ ಎಡ್ಕೊಂತಾವೆಲ್ಲವಾ. ಎಲ್ಲೋದಲ್ಲ ಇವನು ಜೋಶಿಗೆ ಹೊಂಟ್ಕಿಂಟು ಅದನ್ನ ತಲೆ ಮೇಲೆ ಅಲ್ಲಿ ಇಲ್ಲಿ ಏನೇನೋ ಇತ್ತು ನೋಡು. ಯೋಗೇಶ ಒಬ್ನೇ ಹೋಗ್ಬೇಡ ಇರಪ್ಪ, ನಿನಗೆ ಮೀಟರ್ ಐತೆ ಅಂತ ಗೊತ್ತಿರಪ್ಪ. ನೋಡಿ ಇದು ಆಕ್ಚುಲಿ ನಾವು ಲಾಸ್ಟ್ ಟೈಮ್ ಹೋಗಿದ್ದಕ್ಕಿಂತ ಇನ್ನ ಖರಾಬ್ ಪ್ಲೇಸ್ ಇದು. ಮಾಮ್ ಎಲ್ಲಿ ಹೋಗೋಣ ಗೊತ್ತಾ? ಫುಲ್ ಟಾಪ್ ಹೋಗೋಣ. ಅಲ್ಲಿ ಬೇಡ, ಫುಲ್ ಟಾಪ್ ಹೋಗೋಣ. ರೈಟ್ ಸೈಡ್ ಒಂದು ಬಂಡೆ ಇದೆ ಗೊತ್ತಾ? ನಮ್ಮೂರಲ್ಲಿ ಒಂದ್ಸಲಿ ಕಳ್ಳರೆಲ್ಲ ಬಂದ್ಬಿಟ್ಟು ಟೆಂಟ್ ಹಾಕಿದ್ರು ಗೊತ್ತಾ? ಆ ಕಳ್ಳರು ನೀವೇ ಅಲ್ವಾ? ಆ ಜಾಗ ಬಂದು ಆಕ್ಚುಲಿ ಅಲ್ಲ, ಆಕ್ಚುಲಿ ಏನ್ ಗೊತ್ತಾ ಕತೆ? ಲಾಸ್ಟ್ ಟೈಮು ಬೆಳಿಗ್ಗೆ ಬಂದಿದ್ದಕ್ಕೇನೆ ಬೆಂಗಳೂರಿಂದ ಹುಡುಗರನ್ನ ಕರ್ಕೊಂಬಂದು ಹಂಗ್ ಮಾಡ್ದ ಹಿಂಗ್ ಮಾಡ್ದ ಅಂತ ಹೆಸರಾಯ್ತು ಊರಲ್ಲಿ. ಇವಾಗ ರಾತ್ರಿ ಹೋಯ್ತಿದೀವಿ. ಈ ಸಲ ಏನ್ ಹೆಸರಾಗುತ್ತೋ ಗೊತ್ತಿಲ್ಲ. ನಡೀರಪ್ಪ, ಒಟ್ಟು ಹೋಯ್ತಾ ಇದೀವಿ. ಆಗದ ಅಲ್ಲಿ ಬಾ. ಏಯ್ ಒಬ್ಬ ಹಿಂದಿಂದ ಬರಲ್ಲ, ನಿಧಾನ ನಡೀರಿ. ಯಾವಾಗ ಗೊತ್ತಾ ಗಾಡಿ ಓಡಿಸಿದ್ ನಾನು? ಬೆಂಗಳೂರಿಗೆ ಬಂದಾಗ ಓಡಿಸಿದ್ನಿ ಮನೇಲಿ. ಹಿಂಗಲ್ವಾ? ನಾವು ಪ್ಲೇಸ್ ನೋಡೋದಿಕ್ ಬಂದಿದೀವಿ ಇವಾಗ. ಟೆಂಟ್ ಹಾಕೋದಿಕ್ಕೆ ಎಲ್ಲಿ ಚೆನ್ನಾಗಿದೆ ಅಂತನ. ಇದು ಫುಲ್ಲು ಬಂಡೆ. ಇದು ಮನೆ ಕಂಡ ಬಂಡೆ ಒಳಗೆ ಏನಾರು ಬಂದ್ರೆ ಏನ್ ಮಾಡೋದು? ಬಂಡೆ ಒಳಗಿಂದ ಏನಾರು ಬಂದ್ರೆ ಏನು ಮಾಡೋದಿಕ್ಕಾಗಲ್ಲ. ಬರ್ತಿರೋದಲ್ಲ ಕಣೋದು. ಅವಾಗ ಟೈಲ್ಸಿಗೆ ಕಟ್ ಮಾಡ್ತೀವಿ ಅಂತ ಬಂದಿದ್ರು ನಾವು ಚಿಕ್ಕ ಹುಡುಗ್ರಲ್ಲಿ. ಇದೇ ಬಂಡೆ ಇಲ್ಲಿವರೆಗೂ ಇತ್ತು, ಕಟ್ ಮಾಡಿರೋದು ಅಷ್ಟೇ. ಅದನ್ನ ಮಾಡ್ಬಿಟ್ಟವ್ರೆ. ಇದೇ ಬಂಡೆ ಮೇಲೆ ಲಾಸ್ಟ್ ಟೈಮು ನೋಡಿ ಯಾವ ತರ ಇದೆ ಪ್ಲೇಸ್ ಇದು ಅಂತ. ಕ್ಲೀನ್ ಮಾಡ್ಕೊಳ್ಳೋಣ. ಐಸ್ಲಗಿರಿ ಹತ್ರ ನಾವೊಂದ್ಸಲಿ ಲಾಸ್ಟ್ ಟೈಮು ಕುತ್ಕೊಂಡು ಯಾರು ಇವ್ ನಿಮ್ ಫ್ರೆಂಡ್ ಯಾರು ಕೌಶಿ ಬಂದಾಗ ಅದು ಪ್ಲೇಸ್ ಚೆನ್ನಾಗಿದೆ. ಅದು ಅದಿದೇ ಜಾಗ, ಬಟ್ ಬಂಡೆ ಹೊಡೆದ್ಬಿಟ್ಟಿದ್ದಾರೆ. ಹೆಂಗೈತಪ್ಪ ಪ್ಲೇಸು? ರೆಡಿನೇನಪ್ಪ? ರೆಡಿ ಇದೆ. ಪ್ಲೇಸ್ ನೋಡ್ತಾ ಇದ್ರೆ ತುಂಬಾ ಭಯ ಆಗ್ತಾ ಇದೆ. ಯಾವ ಸಾಂಗ್ ಕೇಳಿಸ್ತೈತೆ? ಕಾಪಾಡು ಶ್ರೀಕೃಷ್ಣ ನಾರಾಯಣ ಅಂತ. ಕಾಪಾಡು ಶ್ರೀಕೃಷ್ಣ ನಾರಾಯಣನೇ. ಆಕ್ಚುಲಿ ನಾವು ಬಂದಿರೋ ಪ್ಲೇಸ್ ಕೂಡ ನಾರಾಯಣ ಅಂತ ಪ್ಲೇಸ್. ಯಾವ ತರ ಇದೆ ನೋಡಿ ಹಾಗೇನೆ. ಅಲ್ಲೆಲ್ಲ ಏನೈತಿ? ಅಲ್ಲೆಲ್ಲ ಏನೈತೆ? ಎಲ್ಲ ಸುತ್ತ ತೋಟನೇ. ಸುಮಾರು ಒಂದು 2 ಕಿಲೋಮೀಟರ್ಸ್ 3 ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿ ಯಾವ್ದು ಮನೆ ಇಲ್ಲ. ಆಕ್ಚುಲಿ ಬಂಡೆ ಮೇಲೆ ಹಾಕೋಣ ಅಂತ ನೋಡ್ತಿದೀವಿ, ಬಟ್ ಯಾವ್ದು ಅಂತ ಸೇಫ್ಟಿ ಇರೋದು ಸಿಗ್ತಾ ಇಲ್ಲ. ಸೊ ನಾವು ಇಲ್ಲೇನೆ ನೋಡಿ ಫ್ರೆಂಡ್ಸ್, ಇಲ್ಲಿ ಗಂಟ ಬಂದು ಇಸ್ಬಿಟ್ ಆಡ್ರಿ. ನೋಡಿ 3 ಜನಗಳು ಎಲ್ಲೆಲ್ಲೋ ಬರ್ತಾರೆ ಇಸ್ಬಿಟ್ ಆಡೋದಕ್ಕೆ. ಇವಾಗ ಏನ್ ಮಾಡೋದ್ರಪ್ಪ? ಇಲ್ಲೇ ಟೆಂಟ್ ಹಾಕೋದ ಇಲ್ಲ? ಯೋಗಿ ನಮ್ ಪ್ರಕಾರ ಇಲ್ಲಿ ಹಾಕಿದ್ರೆ ಬೆಸ್ಟ್. ಒಂದ್ಸಲ ಅಲ್ಲಿ ಹೋಗಿ ನೋಡ್ಕೊಂಡ್ ಬರೋಣ ಬನ್ನಿ. ಏನಿಲ್ಲ ಬರ್ರಪ್ಪ. ಹುಷಾರಾಗ ಟಾರ್ಚ್ ಆನ್ ಮಾಡ್ಕೊಂಡ್ ಬರ್ರಿ ಎಲ್ಲಾನ.
ಕೊಡ್ಲು ತಿಂತಾ ನಿಮಗೆ. ನನ್ನ ಗಾಡಿಲಿ ಆಕ್ಚುಲಿ ಟೀನೇ ಇತ್ತು. ಹಿಂಗ್ ಬರ್ರಿ ಎಲ್ಲಾರು ಒಂದ್ ಕಟ್ಟಿ ಬರ್ರಿ. ಕುಡ್ಲೆ ಆರ್ಕಲೈತೆ ಅವನಿಂದ ಇರ್ತೀನಪ್ಪ ನಾನು. ಸುತ್ತ ಉಯ್ಕೊಂಡು ನಿಂತ್ಕೊಂಡ್ಬಿಟ್ಟು ಮಜ್ಜಿಗೆ ಏನು ಬರಲ್ಲ. ಇರಲ್ಲ ನೋಡ್ಕೊಂಡು ಹೋಗೋಣ. ನಮಗಿನ್ನ ಪ್ಲೇಸೇ ಫೈನಲ್ ಆಗ್ತಿಲ್ಲ. ನಿಧಾನ. ಅದೇ ಬಂಡೆ ಬರ ಇಲ್ಲ, ನಾನು ತೋರಿಸ್ತೀನಿ ನಡಿಯೋ. ವಾವ್, ಎಷ್ಟು ಪೀಸ್ ಆಗೈತಲ್ಲ. ಆ್ಯಕ್ಚುಲಿ ನಾವು ತಿಂದಿದ್ದ ಅವತ್ತು ಇದೇ ಬಂಡೆ ಹೇಗೆ ಅಲ್ಲಿ ಹಾಕಿದ್ದು, ಇದೇ ಬಂಡೆ ಮೇಲೆ ನಾವು ಕೂತ್ಕೊಂಡಿದ್ದು. ಅಲ್ಲಿ ರೆಡಿ ಮಾಡಿದ್ದೆಲ್ಲ. ಚಾನ್ಸೇ ಇಲ್ಲ. ಪ್ಲೇಸ್ ಯಾವ ಥರ ಐತೆ ನೋಡಿ. ಒಂದು ಲೈಟು ಇಲ್ಲ, ಫುಲ್ಲು ಸರೌಂಡಿಂಗಲ್ಲಿ. ಇಲ್ಲಮ್ಮ ಇಲ್ಲೆಲ್ಲ ನೋಡಿದ್ವಿ. ಇದೆಲ್ಲ ಅವಾಗಲೇ ಹೊಡೆದಿರೋದು. ನಮ್ಮ ಕಾಯನಾಗಲು ನಾವು ಹೆಂಗೆ ಎಷ್ಟು ಮಕ್ಕಳು ಕುತ್ಕೊಂಡಿದ್ವಿ ಆ ಜಾಗದಲ್ಲಿ. ಇಲ್ಲ ಈ ಜಾಗ ಇಲ್ಲ, ಇಲ್ಲೇ ಫುಲ್ ಫೀಲ್ ಆಗ್ತಾರೆ ಈ ಜಾಗ. ಇನ್ನೂ ಮುಂದೆ ಹೋಗೊಂಡ್ ಬರಪ್ಪ ಆಯ್ತು. ಬೇಡ. ಒಬ್ನಿಗೆ ಔಟು ಮವ. ಅಲ್ಲೆಲ್ಲ ಇರ್ಬೇಕಣ್ಣ ಬಂಡೆ. ಈ ಜಾಗ ಅಲ್ಲ, 100% ಈ ಜಾಗ ಅಲ್ಲ. ಇದು ಕಂಪೇರ್ ಮಾಡ್ಕೊಂಡ್ರೆ ಚಿಕ್ಕನಾಕ್ನಲ್ಲಿದೆ ಬೆಸ್ಟ್ ಐತೆ ನಮಗೆ. ಅಲ್ಲ ಸುತ್ತ ನೋಡಿ ಹೆಂಗೈತೆ. ಅದಾದ್ರೆ ನೋಡಿ ಹೆಂಗಾರೈತು. ಅರೌಂಡ್ ಒಂದು 3 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಯಾವ್ದು ಮನೆ ಏನು ಇಲ್ಲ ಮಚ್ಚ. ಇಲ್ಲಿ ಕೂಗಿದ್ರೆ ಯಾರು ಬರಲ್ಲ. ನಾವೇನು ಹಾಕೊಂಡಿದೀವಿ ಬರಲ್ಲ. ಅಲ್ಲ ನಮ್ಮ ಜೊತೆ ಇರೋರು ಯಾರು ಬರಲ್ಲ, ತಲೆ ಕೆಡ್ಸ್ಕೊಂಬೇಡ. ಹಂಗೇನಾರು ಆದ್ರೆ ನಿಧಾನ ಕಣ್ರಪ್ಪ. ಅಲ್ಲೇ ಸಾಕು. ಆ ಜಾಗನೂ ಅಲ್ಲಿ ಇದಕ್ಕೆ ಬೇಡ. ಅದು ನಮ್ಮ ಹೊಲನೇ ಕಾಣೋದು. ಇದು ಈಗ ಟೆಂಟ್ ಎಲ್ಲ ಹಾಕ್ತಿವೋ, ಟೆಂಟ್ ಇಲ್ಲೇ ಹಾಕೋಣ, ಅಲ್ಲೇ ಎಲ್ಲ ಮಾಡೋಣ ಅಷ್ಟೇ. ಹಾಂ ಮಮ್ಮ ಇಲ್ಲೇ ಮಟ್ಟವಾಗಿ ಐತಿ, ಆರಾಮಾಗಿ ಟೆಂಟ್ ಹಾಕ್ತೀವಿ ಇವರು. ರೆಡಿ ಮಾಡ್ತಾನ ಎಲ್ಲಿ? ಇಲ್ಲೇ ಅದೇ ಎಲ್ಲ ಇಲ್ಲೇ ಇದನ್ನ ಆಡ್ಬೋದು, ಆಟ ಆಡ್ಬೋದು, ಲೂಡೋ ಅದು ಇದು ಆಡೋದು. ಟೋಟಲ್ ಫೈನಲ್ ಆಗಿ ಇದೇ ಪ್ಲೇಸ್ ನಮಗೆ ಫೈನಲ್ ಆಗಿದೆ ಟೆಂಟ್ ಹಾಕೋದಿಕ್ಕೆ. ಎಲ್ಲ ಕ್ಲೀನ್ ಮಾಡ್ಕೊಳ್ರಪ್ಪ. ಒಂದು ರೌಂಡ್ ಕಡ್ಡಿಗೆ ಎಲ್ಲ ತೆಗೆದು ಇಲ್ಲಿ ಅಲ್ಲಿ ಬೇಡ, ಇಲ್ಲಿ ಮಟ್ಟವಾಗೈತೆ ಬಾ. ಇಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಬೇಕಪ್ಪ. ಹೋಗಿ 5 ಸ್ಟಾರ್ ಹೋಟ್ಲಿಗೆ ಬಂದಿಲ್ಲ ನಾವು, ರೂಮ್ ಕೊಡಕ್ಕೆ ಅವರು. ಇವ್ರ ತಾತ ಒಂದು 90 ಓಟಿ ಪ್ಯಾಕೆಟಿಗೆ ಮಾರ್ಕೊಂಬಿಟ್ಟೆ. ಈಗ ಹೇಳ್ತಾನೆ ನೋಡು, ವಿಧಾನಸೌಧ ನಂದೇ ಅಂತ. ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ನಿಮ್ಮ ಕಾಲೇ ಮುಗಿತ ಅಸಲು ಟೆಂಟ್ ಹಾಕಿ ಮಂಕೊಂಬಿಡ ಬರ್ರಿ. ಅವ್ನು ಹೇಳೋದಕ್ಕೂ ಮುಂಚೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದೀವಿ ಟೆಂಟ್ ಹಾಕೋದಿಕ್ಕೆ. ಪಟಾಪಟ ಮಾಡ್ರಪ್ಪ. ಇವಾಗ ಏನಪ್ಪ ನೀನ್ ತಗಂತೀಯ ಯಾರ್ದು ಅಂತ ಕೇಳ್ಬಿಟ್ಟು ಬರ್ಸ್ಕೊಂತೀನಿ ನಿನ್ನ ಹೆಸರಿಗೆ. ಅವರು ಬರ್ತಾರೆ ಹಂಗೆ ಗೇಮೇ ಮಾಡಕ್ಕೆ. ಇವಾಗ ನಾವು ಟೆಂಟ್ ಹಾಕ್ತಿದೀವಿ. ಇದೇನು ಹಂದಿ ಹಿಡಿಯಕ್ ಸಾಕಾಗೈತಿ. ಕಾಡು ಹಂದಿ ಹಿಡಿಯಕ್ಕೆ ಕೆಳಗಡೆ ಬಿಡಿ ಸೆಂಟ್ರ್ ಎತ್ಕೊಬೇಕು. ಇದಾ ರೋಪ್ ಅದು ಸ್ಟಿಕ್ ತಗೊಂಬಕ್ಕೆ ಜೋಡ್ಸಿರೋದ ಹಂಗೆ ಇರೋದ? ಜೋಡ್ಸೋದು ತಗೊಂಬ. ಈ ಕಡೆ ತಗೊಂಬರ್ಲ, ಹಿಂಗೆ ಹೋಗ್ಲ ನೀನು ಹಂಗೆ. ಇದನ್ನು ಜೋಡ್ಸೋಣ ಬೇಡ, ಇದನ್ನ ಹಾಕೋಣ ಫಸ್ಟ್. ಕಡೆ ಏರ್ಸ್ಕೊಂಡು ಬಾ. ಅದಕ್ಕಲ್ಲ ಅಲ್ಲ ಐತೆ ನೋಡು. ಹಾಂ ಅದಕ್ಕೆ ಬಾರೋ ಹತ್ರಕ್ಕೆ ಬಂದು ತೋರ್ಸೋ. ಟೆಂಟ್ ಹಾಕ್ತಿದೀವಿ. ನೀನು ಹೇಳ್ಕೊಂಬೇಡ, ನಾನು ತಳ್ತೀನಿ. ನೀನು ಜಸ್ಟ್ ಸ್ಟ್ರೈಟ್ ಮಾಡಿಕೊಡು, ಸರಿನಾ? ಸರಿ. ಹಾಂ ಬಂತಾ? ಹೇಳ್ಕೊ ಇನ್ನೂ ಹೇಳ್ಕೊ. ಸಾಕು. ಒಂದು ಸ್ಟಿಕ್ ಆಚೆ ಐತೆ ತಾನೇ. ಬಿಡು, ಹೆಚ್ಚಿದೆ ಹೊತ್ತು ಸ್ಟಿಚ್ ಓಪನ್ ಆಗ್ಬಿಟ್ಟಿದೆ. ಸ್ಟಿಚ್ ಹಾಕ್ಕೊಂಡು ಮತ್ತೆ ಬಿಡು. ಆ ಸೈಡ್ ಲಾಕ್ ಮಾಡು.
ಗಾಳಿಪಟ ಆಗೋಯ್ತಲ್ಲ, ದಾರ ಕಟ್ ಆರಿಸ್ಬಿಡದ. ಫೈನಲಿ ಇವಾಗ ನಮ್ದು ಟೆಂಟ್ ಎಲ್ಲ ರೆಡಿ ಆಗಿದೆ. ಸುತ್ತ ಒಂದೊಂದು ಗಾಡಿ ನಿಲ್ಲಿಸ್ಕೊಂಡ್ಬಿಟ್ಟು ಮಧ್ಯದಲ್ಲಿ ಟೆಂಟ್ ಹಾಕೊಂಡಿದೀವಿ. ಯಾವ ಥರ ಇದೆ ಈ ಪ್ಲೇಸ್ ಅಂದರೆ ಎಂತರ್ಗೂ ಮೀಟ್ರ್ ಆಫ್ ಆಗುತ್ತೆ ಇಲ್ಲಿ ಬರೋದಕ್ಕೆ. ಸಿಗ್ತೇನ್ರಪ್ಪ? ನೋಡಪ್ಪ ನಮ್ಮ ಹುಡುಗರು ಏನೇನೋ ತಗೊಂಬಂದಿದ್ದಾರೆ. ಏನು ಜೋಡಿಸ್ಕೊಂಬಂದವ್ರು ನೋಡೋಣ ಬಾಕ್ಸ್ ಒಳಗೆ. ನಾನಂತೂ ನೋಡಿಲ್ಲ ಇನ್ನು. ಓಹೋ, ಕೋಲ್ಡ್, ಫುಲ್ಲು ಕೋಲ್ಡ್. ಎಲ್ಲ ಕೋಲ್ಡಿಗೆ ಜ್ಯೂಸು ನೀರೆಲ್ಲ ಎತ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಇಲ್ಲಿ ಸ್ನ್ಯಾಕ್ಸು, ರೈಸು, ಕಬಾಬು. ವೆಜ್ ಏನೂ ತಂದಿಲ್ವಾ? ವೆಜ್ಜು ನಿನಗೋಸ್ಕರ ಚಿಪ್ಸ್ ಎಲ್ಲ ತಂದಿದ್ದೀನಿ. ಓಕೆ, ಡನ್. ನೋಡಿ ಟೆಂಟ್ ಒಳಗೆ ಈ ಥರ ಮಾಡ್ಕೊಂಡಿದ್ದೀವಿ ಸದ್ಯಕ್ಕೆ. 4 ಜನ ಮಲ್ಕೊಬೇಕಿದ್ರೊಳಗೆ. ವಿಕಾಸು, ಯೋಗಿ, ವಿನಯ್ ಆ್ಯಂಡ್ ನಾನು. ಸಾಕೇನಾ ಶಶಿ? ಏನೋ ತಿಂದ್ರಪ್ಪ. ನಾನ್ ವೆಜ್ ತಿಂತಿರೋಲ್ಲ, ಅದೇ ನನಗೆ ಬೇಜಾರಾಯ್ತಿರೋದು. ನಿಮಗೂ ಬೇಜಾರಾಗುತ್ತೆ ಬರ್ರಿ. ಶಶಿ ತಿದ್ಲ ಸ್ನಾನ ಮಾಡೋದೈತೆ. ಇಲ್ಲೇ ಸ್ನಾನ ಮಾಡ್ಕೊಳ್ಳೋಣ. 2 ಲೀಟರ್ ಸ್ನಾನ ಮಾಡೋಣ. ಇಬ್ರು ಮಾಡು. ನಿನ್ಗೆ ನಾನು ಸ್ಪ್ರೈಟ್ ಮಾಡ್ತೀನಪ್ಪ. ಅಲ್ಲ ಕಂಡ್ರಲ್ಲ, ಕೋಕ್ ತಗೊಂಬರಲ್ಲ ಅಂದ್ರೆ ಸ್ಪ್ರೈಟ್ ತಂದಿದ್ದೀರ. ಅಲ್ಲಿ ಫೈನಲಿ ನಮ್ಮ ಟೆಂಟ್ ರೆಡಿ ಆಗಿದೆ. ಇವನೇನು ಇವತ್ತು ಇರ್ತಾನೆ, ನಾಳೆ ಬೆಳಿಗ್ಗೆ ಹೋದ. ಫೈನಲಿ ಬೆಳಗಾಗಿದೆ ನೋಡಿ. ನಾವು ನೈಟು ಕ್ಯಾಂಪ್ ಹಾಕಿದ್ದು ಲೊಕೇಶನ್ ಯಾವ ಥರ ಇದೆ ಅಂತ. ಆ್ಯಕ್ಚುಲಿ ನಾವು ನೈಟು ಟೆಂಟ್ ಹಾಕಿದ್ದು ಲೊಕೇಶನ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ರೀ. ಹಾಗೇನೆ ವಿನಿ, ನೈಟ್ ಹೆಂಗೆ ಕಾಣ್ತಿತ್ತು, ಇವಾಗ ಹೆಂಗೆ ಕಾಣುತ್ತೆ ನೋಡಿ ಅಂತ ನಡಿ. ಆ ಬಂಡೆ ಮೇಲೆ ಹೋಗಿದ್ದು ನೈಟು. ನಮ್ಮೂರಲ್ಲೇ ಎಂತೆಂಥ ಪ್ಲೇಸ್ಗಳಿದಾವಪ್ಪ, ಸುಮ್ಮನೆ ಬೇರೆ ಕಡೆ ಹೋಗ್ತೀವಿ ನಾವು ಅಲ್ಲ. ನೋಡಿ ಫೈನಲಿ ವ್ಯೂ ಯಾವ ಥರ ಇದೆ. ಇದು ನಾವು ನೈಟ್ ಕ್ಯಾಂಪ್ ಹಾಕಿದ್ದು. ಸುತ್ತಮುತ್ತ ಸರೌಂಡಿಂಗ್ಸಲ್ಲೇ ಯಾವುದು ಮನೆಗಳಿಲ್ಲ ಇಲ್ಲಿ. ಫುಲ್ ಎಲ್ಲ ತೋಟಗಳೇ. ಕಳ್ಳು ಫೈನಲಿ ಎಲ್ಲ ಕ್ಯಾಂಪ್ ಮುಗಿಸ್ಕೊಂಡು ಹೊರಡ್ತಾ ಇದೀವಿ. ನಡೀರಪ್ಪ. ಲಾಸ್ಟ್ ಟೈಮ್ ಕ್ಯಾಂಪಿಂಗ್ ಹೋದಾಗ ಈ ಗಾಡಿ ಪ್ರಾಬ್ಲಮ್ ಆಗಿತ್ತು.
ಇವಾಗ ಈ ಗಾಡಿ ಪ್ರಾಬ್ಲಮ್ ಆಗಿದೆ ವಿಕಾಸ್ ಅವ್ರದ್ದು. ಓ ಸ್ಟಾರ್ಟ್ ಆಗ್ಬಿಡ್ತಪ್ಪ ಹಂಗೆ ಅಂದ ತಕ್ಷಣ. ವಿಕಾಸ್ ಏನಾಯ್ತು ಗಾಡಿಗೆ? ನೀವೇನೋ ಮಾಡ್ಬಿಡ್ತೀರೋ ರಾತ್ರಿ. ನಾವೇನು ಮಾಡೋದಪ್ಪ ನಿಮ್ಮ ಗಾಡಿಗೆ? ಆ ಗಾಡಿ ನೋಡ್ಬಿಟ್ಟು ನೋಡ್ಸಕ್ಕೆ ಸೈಕಲ್. ಹಿಯರ್ ಈಸ್ ಮೈ ಟೋನಿ. ಕಾಲಿಗೆ ಹೊಡೆದಿದ್ನಪ್ಪ ಇವನು ಬಂಡೆಕಲ್ಲ. ಬಂಡೆಕಲ್ಲೇ ಹೊಡಿತಂತ ಕಾಲು. ನಿಧಾನಕ್ಕೆ ಮಗಲ್ಲ ಬೇಡ ಅಲ್ಲಿ ಬಿಟ್ಬಿಡ್ತೀನಿ ಮೊಲ್ದೊಳಿಕೆ. ಇದೇ ಒಂದು ಹಂಗಾರ್ಸಿದ ಗಾಡಿ. ಒಳ್ಳೆ ಆಫ್ ರೋಡಿಂಗ್ ಪ್ಲೇಸ್ ಮಾತ್ರ ಇದು. ಅಲ್ಲ ಇವ್ರು ಸ್ಕೂಟಿ ಎತ್ಕೊಂಬಂದವ್ರ ಎಲ್ಲಿಗೆ ಇಂಥ ಒಂದು 3 ಗಾಡಿ ಆಗಬೇಕು. ಅದೇ ತಾವೇ ಕಣಪ್ಪ ಮುಂದೆ ಬಂದಿದ್ದು ಎತ್ಕೊಂಡು. ಹೋಗ್ಬಿಡ್ಲಿ ಇದು ಸ್ವಲ್ಪ. ನಮ್ಮ ಗಾಡಿ ನೋಡಿ ಏನೋ ಆಯ್ತಿಲ್ಲ ಅವ್ರದ್ದು ಒಳ್ಳೆ ದಡ ಹೋಗ್ತಿದ್ವಿ. ಇಲ್ಲೇ ನಿಂತ್ಕೊಂಡು ನೀವು ಆಲ್ರೆಡಿ. ಕೊಡ್ಸಪ್ಪ ಇವಾಗ ಜ್ವರ ಬುತ್ತಂಕೊಂಡು ಎತ್ಗಿತ್ತಾನು. ಎಷ್ಟು ಬಂದು ಗುದ್ದಿರ್ ಚಕ್ರದ ಅಡಿಯಲ್ಲಿ ಇರ್ತಾನೆ ಅವನೇ. ಎಷ್ಟು ಹೈಟ್ ಐತ್ ನೋಡ ಇದು. ಫೈನಲಿ ಕ್ಯಾಂಪ್ ಮುಗಿಸ್ಕೊಂಡು ನಮ್ಮ ಮನೆ ರೀಚ್ ಆಗಿದ್ದೀವಿ. ನಮ್ದಿದೆ ಸೆಟ್ ಪಾಯಿಂಟು ರೀಚ್ ಆಗಿದ್ದೀವಿ. ಮಾವಿನ ಸೊಪ್ಪು